ಇಲ್ಲಿ ನೀವು ಯಾರ್ಯಾರು ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ಈ ವರ್ಷ ನಿಮ್ಗೆಲ್ಲರಿಗೂ ಕೂಡ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳಿದೆ ಇಂಡಿಯಾ ಕಡೆಯಿಂದ. ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇತ್ತಲ್ಲ, ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಅದ್ರ ಬಗ್ಗೆನೂ ಕೂಡ ಒಂದು ಇನ್ಫಾರ್ಮೇಶನ್ ಇದೆ. ಮತ್ತೆ ನೀವು ನಾಳೆ ಒಂದು 7ನೇ ತಾರೀಕು ಅಷ್ಟರಲ್ಲಿ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ. ಇವಾಗ ಇಂಡಿಯಾ ಕಡೆಯಿಂದ ನಿಮ್ಗೆ ಏನೇನು ಲೇಟೆಸ್ಟ್ ಗೆ ಅಪ್ಡೇಟ್ಸ್ ಗಳು ಬಂದಿದೆ ಎಲ್ಲಾದ್ರ ಬಗ್ಗೆನೂ ಕೂಡ ಒನ್ ಬೈ ಒನ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೋನವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಹೀಗೆ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೋನವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮತ್ ಬಂದು ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಓಕೆನಾ? ಇವಾಗ ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ನ ಬರೆದ್ರಿ. ನೀವೆಲ್ಲರೂ ಕೂಡ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರೋದು ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನೀವು ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇರಾ ಅಂದ್ರೆ ನಿಮ್ಗೆ ಆಗ್ಲೇ ಒಂದು ಪ್ರೊಡಕ್ಷನ್ ಮಾಡಿದ್ವಿ. ಜುಲೈ 10ನೇ ತಾರೀಕು ಆದ್ಮೇಲೆ ನಿಮ್ಗೆ ನೀಟ್ ರಿಸಲ್ಟ್ ಬರ್ಬೋದು, 20ನೇ ತಾರೀಕು ಒಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಅಂತ. ಇವಾಗ ಇಂಡಿಯಾ ಡೈರೆಕ್ಟರ್ ಕೂಡ ಅದನ್ನೇ ಕನ್ಫರ್ಮ್ ಮಾಡಿದ್ರೆ ಜುಲೈ 20ನೇ ತಾರೀಕು ಅಷ್ಟರಲ್ಲಿ ನಿಮಗೆ ನೀಟ್ ರಿಸಲ್ಟ್ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ಓಕೆನಾ? ಅದರಿಂದ ಶಾರ್ಟ್ಲಿ ವೆಯ್ಟ್ ಮಾಡಿ. ಅಫಿಷಿಯಲ್ ಡೇಟ್ ನ NTA ಅವರೇ ಕನ್ಫರ್ಮ್ ಮಾಡ್ತಾರೆ. ಅದ್ರ ಅಪ್ರಾಕ್ಸ್ ಡೇಟ್ ಬಂದ್ಬಿಟ್ಟು ಜುಲೈ 20ನೇ ತಾರೀಕು ಒಳಗಡೆನೆ ನೀಟ್ ರಿಸಲ್ಟ್ ಬರುತ್ತೆ ಅಂತ, ಓಕೆನಾ? ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಇನ್ನೊಂದು ಮುಖ್ಯವಾಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ, ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ನ ಬರೆದ್ರಿ. ಇವಾಗ ನೀಟ್ ಎಕ್ಸಾಮ್ ನ ನೀವು 2ನೇ ಸಲ ಬರೆದಿರೋದ್ರಿಂದ NTA ಅವ್ರು ಏನಂತ ಹೇಳಿದ್ರಂದ್ರೆ, ನಿಮ್ಗೆ ನೀವು ಯಾವುದೇ ತರದ ಒಂದು ಅಪ್ಲಿಕೇಶನ್ ಫೀಸ್ ಕಟ್ಟೋ ಆಗಿಲ್ಲ, ಏನ್ ಕಟ್ಟಿದಿರಲ್ಲ ಅದನ್ನ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು, ಓಕೆನಾ? ಇವಾಗ ಆಗ್ಲಿ ನಿಮ್ಗೆ ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡಕ್ಕೆ ಹೇಳಿದ್ರು. ಅದಕ್ಕಿಂತ ಮುಂಚೆನೂ ಕೂಡ ಅಪ್ಡೇಟ್ ಮಾಡಕ್ಕೆ ಕೇಳಿದ್ರು, ಓಕೆನಾ? NTA ಅವ್ರು ಇನ್ನೊಂದ್ಸಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಯಾರ್ಯಾರು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿದೀರಾ ಅದನ್ನೆಲ್ಲಾನು ಕೂಡ ಇವಾಗ ಕನ್ಫರ್ಮೇಶನ್ ಕೊಡಿ, ಇಲ್ಲ ಅಂದ್ರೆ ನೀವೇನಾದ್ರೂ ಕರೆಕ್ಷನ್ ಮಾಡ್ಕೋತೀರಾ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ. ಇವಾಗ ನೀವೆಲ್ಲರೂ ಕೂಡ ಲಾಗಿನ್ ಆಗ್ಬಿಟ್ಟು NTA ಪೋರ್ಟಲ್ಗೆ ನೀವು ಕನ್ಫರ್ಮೇಶನ್ ನ ಕೊಡಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಇಲ್ಲ ಅನ್ನೋದು. ಇವಾಗ ಕನ್ಫರ್ಮೇಶನ್ ಕೊಟ್ರೆ ಮಾತ್ರ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಕನ್ಫರ್ಮೇಶನ್ ನ ಕೊಡಕ್ಕೆ ನಿಮಗೆ ನಾಳೆ 7ನೇ ತಾರೀಕು ಲಾಸ್ಟ್ ಡೇಟು. NTA ನೋಟಿಫಿಕೇಶನ್ ಕೂಡ ಅವೈಲಬಿಲಿಟಿ ಇರುತ್ತೆ. NTA ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ, ಓಕೆನಾ? ಮತ್ತೆ ನಿಮ್ಗೆ ಏನಾದ್ರೂ ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕು ಅಥವಾ ಸ್ಟಡಿ ಅಬ್ರಾಡ್ MBBS ನ ನೋಡ್ತಾ ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ, ನಂತರ ಡೀಟೇಲ್ಸ್ ಗಳನ್ನ ತಗೊಳ್ಳಿ. ನಂತರ ನಿಮ್ಗೆ ಏನೇ ಇಂಟ್ರೆಸ್ಟೆಡ್ ಇತ್ತು ಜಾಯ್ನ್ ಆಗಿ ಅಂದ್ರೆ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಬೇಗನೆ ಶೇರ್ ಮಾಡಿ. ಅವರಿಗೆ ಈ ರೀತಿ ಒಂದು ಅಪ್ಡೇಟ್ ಇದೆ ನನ್ನ ಅವ್ರಿಗೆ ತಿಳಿಸಿ. ಧನ್ಯವಾದಗಳು.